ನಮಸ್ಕಾರ ಸ್ನೇಹಿತರೆ, ಕನ್ನಡದ ಅತಿದೊಡ್ಡ ರಿಯಾಲಿಟಿ ಶೋ ಆಗಿದ್ದ ಬಿಗ್ ಬಾಸ್ ಕನ್ನಡ ಸೀಸನ್ 6 ಈಗ ಮುಕ್ತಾಯವಾಗಿದೆ. ಈ ಬಾರಿಯ ವಿನ್ನರ್ ಕಿರೀಟವನ್ನು ಮಾಡರ್ನ್ ರೈತ ಶಶಿಕುಮಾರ್ ಪಡೆದುಕೊಂಡಿದ್ದಾರೆ. ಹಾಗೂ ರನ್ನರ್ ಅಪ್ ಆಗಿ ಗಾಯಕ ನವೀನ್ ಸಜ್ಜು ಹೊರಹೊಮ್ಮಿದ್ದಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ವಿನ್ನರ್ಗೆ 50 ಲಕ್ಷ ರೂಪಾಯಿ ಹಾಗೂ ಒಂದು ಟ್ರೋಫಿ ಸಿಕ್ಕಿದೆ. ಬಟ್ ರನ್ನರ್ ಅಪ್ ಆಗಿರೋ ನವೀನ್ ಸಜ್ಜು ಅವರಿಗೆ ಬಿಗ್ ಬಾಸ್ ಕಡೆಯಿಂದ ಏನೆಲ್ಲ ಸಿಕ್ಕಿದೆ ಅನ್ನೋ ಮಾಹಿತಿ ನಾವು ಈ ವಿಡಿಯೋಲಿ ಕೊಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಳ್ಳಿಯಿಂದ ಬಂದಂಥ ಮುಗ್ಧ ಮನಸ್ಸಿನ ಗಾಯಕ ನವೀನ್ ಸಜ್ಜು ಎಲ್ಲರಿಂದ ಪ್ರಶಂಸೆ ಮತ್ತು ಹೆಸರನ್ನು ಪಡೆದು ರನ್ನರ್ ಅಪ್ ಆಗಿದ್ದಾರೆ. ಇವರು ಬಿಗ್ ಬಾಸ್ ಗೆಲ್ಲದೇ ಇದ್ದರೂ ಕೂಡ 7 ಕೋಟಿ ಮನಸ್ಸನ್ನು ಗೆದ್ದಿದ್ದಾರೆ ಅಂದರೂ ತಪ್ಪಾಗಲ್ಲ. ಸ್ನೇಹಿತರೆ, ನವೀನ್ ಸಜ್ಜು ಏನಾದರೂ ಈ ಬಾರಿಯ ಬಿಗ್ ಬಾಸ್ ಗೆದ್ದಿದ್ರೆ 50 ಲಕ್ಷ ರೂಪಾಯಿ ಸಿಗ್ತಾಯಿತ್ತು. ಆದರೆ ದುರದೃಷ್ಟ ಅವರು ರನ್ನರ್ ಅಪ್ಗೆ ತೃಪ್ತಿ ಪಟ್ಟುಕೊಳ್ಳಬೇಕಾಯಿತು. ಆದರೂ ಎಲ್ಲರ ಮನಸ್ಸನ್ನು ಗೆದ್ದಿರೋ ನವೀನ್ ಸಜ್ಜು ಅವರಿಗೆ ಒಂದು ವಾರದ ಸಂಭಾವನೆಯಾಗಿ 70 ರಿಂದ 75 ಸಾವಿರ ರೂಗಳು ಸಿಗ್ತಾಯಿತ್ತು ಅಂತ ಮಾಹಿತಿ ಬಂದಿದೆ. ಅಂದರೆ ಇವರು 14 ವಾರಗಳ ಕಾಲ ಮನೆಯಲ್ಲಿದ್ದರು. ಅಂದರೆ ಇವರಿಗೆ ಒಟ್ಟಾರೆ ಹೇಳೋದಾದರೆ 9,80,000ದಿಂದ 10.5 ಲಕ್ಷಷ್ಟು ಸಂಭಾವನೆಯಾಗಿ ಸಿಕ್ಕಿದೆ. ಹಾಗೆ ಸುದೀಪ್ ಅವರ ಕಡೆಯಿಂದ ವೈಯಕ್ತಿಕವಾಗಿ ಸ್ವಲ್ಪ ಹಣವೂ ಸಿಗಲಿದೆ. ಮತ್ತು ಸುದೀಪ್ ಅವರು ಈಗಾಗಲೇ ನವೀನ್ ಅವರಿಗೆ ಮ್ಯೂಸಿಕ್ ಸ್ಟುಡಿಯೋವೊಂದನ್ನು ತೆರೆಯಲು ಸಪೋರ್ಟ್ ಮಾಡುವುದಾಗಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇವಿಷ್ಟು ನವೀನ್ ಸಜ್ಜು ಅವರಿಗೆ ಬಿಗ್ ಬಾಸ್ ಕಡೆಯಿಂದ ಸಿಕ್ಕಿರುವಂಥ ಸಂಭಾವನೆ. ಸ್ನೇಹಿತರೆ, ಈ ಬಾರಿಯ ಸೀಸನ್ನಲ್ಲಿ ರನ್ನರ್ ಅಪ್ ಆದಂಥ ನವೀನ್ ಸಜ್ಜು ಅವರು ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಅಂತ ನಿಮಗೂ ಅನಿಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ. ನಮ್ಮ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳೇನಿದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.